ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 34ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ರಾಗ ಮತ್ತು ದ್ವೇಷ ಈ ಎರಡೂ ಕೂಡ ಮನುಷ್ಯನ ಶ್ರೇಯೋ ಮಾರ್ಗದಲ್ಲಿ ಹೇಗೆ ವಿಘ್ನವನ್ನು ಉಂಟು ಮಾಡುವಂಥ ಮಹಾಶತ್ರುಗಳಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಈ ರಾಗದ್ವೇಷಗಳು ಸಾಧಕನ ಶ್ರೇಯಸ್ಸಿನ ಮಾರ್ಗದಲ್ಲಿ ಯಾವ ರೀತಿ ತಡೆಗಳನ್ನು ತಂದೊಡ್ಡುತ್ತೆ? ಈಗ ಈ ಎರಡೂ ಕೂಡ ನಮ್ಮ ಸನ್ಮಾರ್ಗದಲ್ಲಿ ವಿಘ್ನವನ್ನು ಉಂಟು ಮಾಡುತ್ತೆ ಅಂತ ಕೇಳಿದ್ವಿ ಓದ ಭಾಗದಲ್ಲಿ. ಆದರೆ ಯಾವ ರೀತಿ ನಮಗದು ಡೀಟೇಲಾಗಿ ಗೊತ್ತಾದರೆ ಅಲ್ವಾ ನಾವು ಆ ವಿಚಾರದ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ನೆಸ್ ತಗೊಳ್ತೀವಿ. ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ರು, ಆದರೆ ಯಾವ ರೀತಿ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕಲ್ವಾ? ಅದಕ್ಕೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದರೆ, ಯಾವ ರೀತಿ ತನ್ನ ನಿಶ್ಚಿತವಾದಂತಹ ಸ್ಥಾನವನ್ನು ಸೇರೋದಕ್ಕೆ, ಅಂದರೆ ಈಗ ಒಬ್ಬ ಪ್ರಯಾಣಿಕ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಒಂದು ಊರಿಗೆ ಹೋಗಬೇಕಾಗಿರತ್ತೆ. ಸೊ ಅಲ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಅವನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಂಥ ಪ್ರಯಾಣಿಕನನ್ನು ದಾರಿಯಲ್ಲಿ ಅವನಿಗೆ ತೊಂದರೆ ಕೊಡುವಂತಹ ದರೋಡೆಕಾರರು ಭೇಟಿಯಾಗಿ, ಈಗ ಅವ್ರ ಮನಸ್ಸಲ್ಲೇನು ಇವನ ಹತ್ರ ಏನಿದೆಯೋ ಎಲ್ಲ ದೋಚ್ಕೊಂಡು ಹೋಗಬೇಕು, ಅವನಿಗೆ ತೊಂದರೆ ಕೊಡಬೇಕು ಅಂತ ಮನಸ್ಸಲ್ಲಿರುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ತುಂಬ ಫ್ರೆಂಡ್ಸ್ ಥರ ಮಾತಾಡಿಕೊಂಡು ಅವನಿಗೆ ಆ ರೀತಿ ತೋರಿಸ್ಕೊಳ್ತಾರೆ. ನಾವು ನಿನ್ನ ಒಳಿತನ್ನೇ ಬಯಸ್ತಾ ಇದ್ದೀವಿ, ನಾವು ನಿನ್ನ ಸ್ನೇಹಿತರು ಅನ್ನೋ ರೀತಿ ಅವನ ಜೊತೆ ಮಾತಾಡಿ, ಅವನ ಒಂದು ಜೊತೆಗಾರರು ಯಾರ್ಯಾರು ಇರ್ತಾರೋ ಅವರನ್ನೆಲ್ಲ ಸೇರಿಸ್ಕೊಂಡು ಅವರು ಏನು ಮಾಡ್ತಾರೆ, ಅವನ ಮನಸ್ಸಿಗೆ ಇವ್ರ ಮೇಲೆ ಒಂದು ಒಳ್ಳೆ ಭಾವನೆ ಬರಬೇಕು. ಆ ರೀತಿ ಅಂದರೆ ಅವನಲ್ಲಿರುವಂಥ ವಿವೇಕ ಶಕ್ತಿಯಲ್ಲಿ ಭ್ರಮೆಯನ್ನು ಉಂಟು ಮಾಡ್ತಾರೆ. ಅಂದರೆ ಅರ್ಥ ಏನು? ಈಗ ವಿವೇಕ ಇರೋದು ಯಾಕೆ ಅಂತಂದರೆ, ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡುವಂಥದ್ದನ್ನು ವಿವೇಕ ಅಂತ ಹೇಳೋದು. ಈಗ ಅದರಲ್ಲಿ ಭ್ರಮೆ ಬರೆಸೋದು ಅಂತಂದರೆ, ಅವ್ರು ಮಾತಾಡೋ ರೀತಿಯನ್ನು ನೋಡಿಬಿಟ್ಟಾಗ ನಮಗೇನು ಅನಿಸುತ್ತೆ, ಇವರು ಒಳ್ಳೆಯವರೇ ಅನಿಸ್ಬಿಡುತ್ತೆ. ಅವ್ರು ಕೆಟ್ಟವರಲ್ವಾ, ಆದರೂ ನಮಗನ್ಸೋದು ಏನು ಒಳ್ಳೆಯವರು, ಅದು ಭ್ರಮೆ. ಯಾವುದು ಇಲ್ವೋ ಅದನ್ನು ಇದೆ ಅಂತ ತಿಳ್ಕೊಳ್ಳೋದು, ಯಾವುದು ಇದೆಯೋ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದನ್ನು ಭ್ರಮೆ ಅಂತ ಹೇಳೋದು. ಯಾರಲ್ಲಿ ವಿವೇಕ ಶಕ್ತಿನೇ ಕಳ್ಕೊಂಡ್ಬಿಡ್ತಾರೋ ಅವರಿಗೆ ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಏನೂ ಗೊತ್ತಾಗೋದಿಲ್ಲ. ಸೊ ಇವ್ರೇನು ಮಾಡ್ತಾರೆ, ಅವನಿಗೆ ಫ್ರೆಂಡ್ ಥರ ಚೆನ್ನಾಗಿ ಮಾತಾಡಿಕೊಂಡು ಅವನಲ್ಲಿ ಭ್ರಮೆಯನ್ನು ಉಂಟು ಮಾಡಿ ಅವನಿಗೇನು ಮಾಡ್ತಾರೆ, ಮಿಥ್ಯಾ ಸುಖದ ಪ್ರಲೋಭನೆಯನ್ನು ಕೊಡ್ತಾರೆ. ಅಂದರೆ ಇದು ನಿಜವಾಗ್ಲೂ ಸುಖ ಕೊಡುವಂಥದ್ದಲ್ಲ, ಆದರೂ ಕೂಡ ಸುಳ್ಳು ಸುಳ್ಳು ಸುಖ ಕೊಡುವಂಥ ಒಂದು ಪ್ರಲೋಭನೆಯನ್ನು ಕೊಡ್ತಾರೆ. ನೀನು ನಿಜವಾಗ್ಲೂ ಇದನ್ನು ನಂಬು, ಇದರಿಂದ ನಿಂಗೆ ಒಳ್ಳೆಯದಾಗುತ್ತೆ, ಅದರಲ್ಲಿ ಒಳ್ಳೆಯದಾಗೋದು ಏನೂ ಇರೋದಿಲ್ಲ. ಆದರೂ ಅವನಿಗೆ ಆ ರೀತಿ ಪ್ರಲೋಭನೆಯನ್ನು ಕೊಟ್ಟು ತಮ್ಮ ಮಾತಲ್ಲಿ ಸಿಕ್ಕಾಕಿಸ್ಕೊಂಡು ಅವನಿಗೇನು ಮಾಡ್ತಾರೆ, ಅವನು ಎಲ್ಲಿ ಹೋಗಬೇಕು ಅಂತಿರ್ತಾನೋ ಅಲ್ಲಿಗೆ ಹೋಗದೇ ಇರೋ ಹಾಗೆ ಮಾಡಿ, ಅದರ ವಿರುದ್ಧವಾಗಿ ಅವ್ರೇನು ಮಾಡ್ತಾರೆ, ಕಾಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾರೂ ಇರಬಾರ್ದು ಅಂಥ ಜಾಗಕ್ಕೆ ಕರ್ಕೊಂಡೋಗಿ ಅವನ ಸರ್ವಸ್ವವನ್ನು ಕೂಡ ಲೂಟಿ ಮಾಡಿಕೊಂಡು ಅವನನ್ನು ಕೂಡ ಏನು ಮಾಡ್ತಾರೆ, ಒಂದು ಹಳ್ಳ ದೊಡ್ಡ ಕಂದರ ಇರುತ್ತಲ್ಲ, ಆಳವಾಗಿರುವಂಥ ಒಂದು ಕಂದಕದಲ್ಲಿ ಅವನನ್ನು ತಳ್ಳಿಬಿಡ್ತಾರೆ. ನೋಡಿ ಎಂತೆಂಥ ಕೆಲಸ ಮಾಡ್ತಾರೆ. ಅವನನ್ನು ಮೊದಲು ನಂಬಿಸ್ಬೇಕಲ್ವಾ, ಇಲ್ಲ ಅಂತಂದರೆ ಅವನು ಬರ್ತಾನಾ? ಇಲ್ಲ. ಮೊದಲು ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ಇಂಥ ಕಡೆ ಇಂಥ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೀಗಿದೆ ಗೊತ್ತಾ, ಹಾಗಿದೆ ಗೊತ್ತಾ ಅಂತ ಮಾತಾಡಿ ಅವನು ಹೋಗಬೇಕಾಗಿರುವಂತಹ ಗುರಿ ಇರುತ್ತಲ್ಲ ಅದರಿಂದನೂ ತಪ್ಪಿಸ್ಬಿಡ್ತಾರೆ. ಯಾರೂ ಇಲ್ಲದೆ ಇರುವಂಥ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅವನ ಹತ್ರ ಇರೋದೆಲ್ಲ ದೋಚ್ಕೊಂಡು ಅವನನ್ನು ಕೂಡ ಹಳ್ಳದಲ್ಲಿ ತಳ್ಳಿಬಿಡ್ತಾರೆ. ಅದೇ ರೀತಿ ಈ ರಾಗದ್ವೇಷಗಳು ಕೂಡ ಶ್ರೇಯಸ್ಸಿನ ಮಾರ್ಗದಲ್ಲಿ ನಡೀತಾ ಇರುವಂತಹ ಸಾಧಕನನ್ನು ಸಂಧಿಸ್ತವೆ. ಅವಾಗೇನು ಮಾಡುತ್ತೆ, ಬಾ ಚೆನ್ನಾಗಿದೆ, ಇದು ತುಂಬಾ ಸುಖ ಕೊಡುತ್ತೆ ನಿನಗೆ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಈ ರಾಗದ್ವೇಷಗಳೇನು ಮಾಡುತ್ತೆ, ಅವನನ್ನು ದ್ವೇಷಿಸು, ಇವನನ್ನು ಪ್ರೀತಿಸು, ಈ ರೀತಿಯೇ ನಮಗೆ ಹೇಳಿ ಹೇಳಿ ಒಂದು ಮಿತ್ರತೆಯ ಭಾವವನ್ನು ತೋರಿಸಿ ನಮಗೆ, ಇದು ನೋಡು ಒಳ್ಳೆಯದಾದರೆ ತಗೋ, ಕೆಟ್ಟದಾದರೆ ಬಿಟ್ಬಿಡು, ಈ ರೀತಿ ಒಬ್ಬ ಫ್ರೆಂಡ್ ಹೇಗೆ ನಮಗೆ ಹೇಳ್ಕೊಡ್ತಾನೋ ಆ ರೀತಿ ಅವು ನಮಗೆ ಒಂದು ಭಾವವನ್ನು ತೋರಿಸಿ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳಲ್ಲಿ ಅವು ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಏನು ಮಾಡುತ್ತೆ, ನಮ್ಮ ವಿವೇಕ ಶಕ್ತಿಯನ್ನು
ನಾಶ ಮಾಡಿಬಿಡುತ್ತೆ. ಮತ್ತು ನಮ್ಮನ್ನೇನು ಮಾಡುತ್ತೆ, ಸಾಂಸಾರಿಕ ವಿಷಯ ಭೋಗಗಳಲ್ಲಿ ಸುಖದ ಪ್ರಲೋಭನೆಯನ್ನು ನೀಡಿ, ನೋಡು ಸಂಸಾರದಲ್ಲಿ ಎಷ್ಟು ಚೆನ್ನಾಗಿದೆ ಸುಖ, ಬಾ ಫಂಕ್ಷನ್ಗೆ ಹೋಗೋಣ, ಅಲ್ಲಿ ನಿನಗೆ ಸಂತೋಷ ಸಿಗುತ್ತೆ, ಇಲ್ಲ ಅಂತಂದರೆ ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ, ಅಥವಾ ಆ ಜನಗಳ ಮಧ್ಯ ಹೋಗೋಣ ಬಾ ಅಲ್ಲಿ ಚೆನ್ನಾಗಿರುತ್ತೆ, ಇದನ್ನು ತಿನ್ನು ಇದು ಚೆನ್ನಾಗಿರುತ್ತೆ, ಅದು ಹೀಗೆ ಏನೇನೋ ಪ್ರಲೋಭನೆಗಳನ್ನು ನೀಡಿ ನಾವು ಪಾಪದ ಕೆಲಸಗಳನ್ನು ಮಾಡಬೇಕು, ಆ ರೀತಿ ನಮ್ಮನ್ನು ರೆಡಿ ಮಾಡಿಬಿಡುತ್ತದು. ಇದರಿಂದ ಏನಾಯಿತು, ನಮ್ಮಂಥ ಸಾಧಕ ಏನು ಮಾಡ್ತಾನೆ, ಕ್ರಮವಾಗಿ ನಾಶವಾಗ್ತಾ ಹೋಗ್ತಾನೆ. ನಮ್ಮ ಸಾಧನೆನೇ ಹಾಳಾಗುತ್ತೆ. ಮತ್ತು ಪಾಪಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ, ನಮಗೆ ಗೊತ್ತೇ ಆಗೋದಿಲ್ಲ ಅದು ಪಾಪ ಅಂತ. ನಮ್ಗೆ ಅದೆಲ್ಲ ಚೆನ್ನಾಗೇ ಅನ್ನಿಸ್ತಾ ಇರುತ್ತೆ, ಒಳ್ಳೆಯದು ಅನ್ನಿಸ್ತಾ ಇರುತ್ತೆ. ಅಷ್ಟು ನಮ್ಮ ಬ್ರೈನ್ ವಾಶ್ ಆಗೋಗಿರುತ್ತೆ ಆಯಿತಾ. ನಮ್ಗೆ ಅಷ್ಟು ವಿವೇಕನೇ ಕಳ್ಕೊಂಬಿಟ್ಟಿರ್ತೀವಿ ನಾವು. ಇದು ಮಾಡಿದ್ರೆ ತಪ್ಪು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಪಾಪಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಪಾಪಗಳ ಫಲಸ್ವರೂಪವಾಗಿ ನಾವೇನು ಮಾಡ್ತೀವಿ, ಘೋರ ನರಕದಲ್ಲಿ ಬಿದ್ದು ಭಯಾನಕವಾದಂತಹ ದುಃಖಗಳನ್ನು ಭೋಗಿಸ್ಬೇಕಾಗತ್ತೆ. ನೋಡಿದ್ರಾ ಎಷ್ಟೆಲ್ಲ ಮಾಡುತ್ತೆ ಅಂತಂದ್ಬಿಟ್ಟು. ಹೇಗೆ ರಾಗದ್ವೇಷಗಳು ಒಬ್ಬ ಸಾಧಕನ ಶ್ರೇಯಸ್ಸಿನ ಮಾರ್ಗದಲ್ಲಿ ಅಡ್ಡ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ರೀತಿ ಅದು ಅಡ್ಡ ಆಗುತ್ತೆ ನೋಡಿ. ಎಕ್ಸಾಂಪಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ರಾಗದ್ವೇಷಗಳು ಏನು ಮಾಡುತ್ತೆ, ಯಾರು ಒಂದು ಶ್ರೇಯಸ್ಸಿನ ಮಾರ್ಗದಲ್ಲಿ, ಈಗ ನಮ್ಮನ್ನೇ ಎಕ್ಸಾಂಪಲ್ ತಗೊಂಡಾಗ ನಾವಿವಾಗ ಏನೋ ಸತ್ಸಂಗವನ್ನು ಕೇಳ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ನಮ್ಮನ್ನು ದಾರಿ ತಪ್ಪಿಸುತ್ತೆ ಈ ರಾಗದ್ವೇಷಗಳು. ಯಾಕೆ ಅಂತಂದರೆ, ಈಗ ನನಗೆ ಸತ್ಸಂಗವನ್ನು ಕೇಳಬೇಕು, ಧರ್ಮಗ್ರಂಥವನ್ನು ಓದಬೇಕು ಅಂತಿದ್ದಾಗ ಯಾರೋ ಬಂದು ಮೂವಿ ನೋಡೋಣ ಬನ್ನಿ ಅಂತಂದಿದ ತಕ್ಷಣ ನನಗೆ ಅದರಲ್ಲಿ ಆಸಕ್ತಿ ಬಂತು ಅಂತಂದರೆ ಅದನ್ನು ನಾನು ಮಾಡೋದಕ್ಕೆ ಹೊರಟೋಗ್ಬಿಡ್ತೀನಿ ಅಲ್ವಾ. ಈ ಕೆಲಸವನ್ನು ಬಿಟ್ಟೇ ಬಿಡ್ತೀನಿ ನಾನು. ನಮ್ಮ ವಿವೇಕ ಶಕ್ತಿನೇ ನಷ್ಟ ಆಗ್ಬಿಡುತ್ತೆ ರಾಗದ್ವೇಷಗಳಿದ್ರೆ. ನನಗೆ ಅದರಲ್ಲಿ ಆಸಕ್ತಿನೇ ಇಲ್ಲ ಅಂತಂದ್ಬಿಟ್ಮೇಲೆ ನನಗೇನು ಅನಿಸಲ್ಲ, ಈ ಕೆಲಸ ಮಾಡಿದ್ರೂ ಓಕೆ, ಈ ಕೆಲಸ ಮಾಡಲಿಲ್ಲ ಅಂದರೂ ಓಕೆ, ಆ ರೀತಿ ಬರುತ್ತೆ. ಸೊ ಸಾಧನೆಯ ಕಡೆ ನಮ್ಮ ಗಮನ ಇರಬೇಕು ಅಂತಂದರೆ ನಮ್ಮಲ್ಲಿ ರಾಗದ್ವೇಷಗಳು ಇರಬಾರ್ದು. ಯಾವುದೇ ಒಂದು ಘಟನೆ, ವಸ್ತು, ವ್ಯಕ್ತಿ ಏನೇ ಆಗಿರಬಹುದು, ವಿಷಯ ಆಗಿರಬಹುದು, ಅದರಲ್ಲಿ ಏನಾದರೂ ನಮ್ಗೆ ಆಸಕ್ತಿ ಇತ್ತು ಅಂತಂದ್ಬಿಟ್ರೆ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ವಿವೇಕ ಶಕ್ತಿಯನ್ನು ಅದು ನಷ್ಟ ಮಾಡಿಬಿಡುತ್ತೆ. ಆಮೇಲೆ ನಮ್ಮನ್ನು ಮತ್ತೆ ಈ ವಿಷಯ ಭೋಗಗಳಲ್ಲಿ ಇದು ಮಾಡು, ಅದು ಮಾಡು, ಅದು ತಿನ್ನು, ಇದು ತಿನ್ನು ಅಂತ ನಮಗೆ ಒಳಗಡೆಯಿಂದ ಪ್ರಲೋಭನೆ ಮಾಡಿಸ್ತಾ ಇರುತ್ತೆ. ತಿನ್ನು ತಿನ್ನು ಚೆನ್ನಾಗಿರುತ್ತೆ, ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡು, ಅಲ್ಲೋಗೋಣ ಬಾ, ಇಲ್ಲೋಗೋಣ ಬಾ ಅಂತೆಲ್ಲ ಹೇಳ್ಕೊಡ್ತಾ ಕೊಡ್ತಾ ಕೊಡ್ತಾ ನಮ್ಮನ್ನು ಇನ್ನೂ ಹಳ್ಳಕ್ಕೆ ನುಗ್ಗಿಬಿಡುತ್ತೆ. ಅಂದರೆ ಏನು, ನರಕದಲ್ಲಿ ಬಿದ್ದು ನಾವು ಹಾಳಾಗೋ ಥರ ಮಾಡಿಬಿಡುತ್ತೆ. ಅದಕ್ಕೆ ತುಂಬ ಹುಷಾರಾಗಿರಬೇಕು. ರಾಗದ್ವೇಷಗಳೇ ಇಲ್ಲ ಅಂತಂದಮೇಲೆ ನಮ್ಮಲ್ಲಿ ಯಾವ ಕೆಟ್ಟ ಕೆಲಸಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಾಗ, ದ್ವೇಷ, ಕಾಮ, ಕ್ರೋಧ ಇವೆಲ್ಲ ಹೊರಟೋಗ್ಬಿಡುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇನೆ. ಅಜಾಮಿಳ ಅನ್ನುವನ ಬಗ್ಗೆ ಕೇಳಿದ್ವಿ. ಅದು ಭಾಗವತದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದು ಕತೆ. ಅವನು ಅಷ್ಟೇ ಒಬ್ಬ ಬ್ರಾಹ್ಮಣನ ಮಗನಾಗಿ ತಂದೆ ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಶ್ರೇಯೋ ಮಾರ್ಗದಲ್ಲಿ ಇರ್ತಾನೆ. ಆದರೆ ಒಂದು ದಿವಸ ಅವನು ಸಮಿತ್ತನ್ನು ತರೋದಕ್ಕೋಸ್ಕರ ಕಾಡಿಗೆ ಹೋಗಿದ್ದಾಗ ತನ್ನ ಇಂದ್ರಿಯಗಳ ಮೂಲಕ ಅವನು ಬೇರೆ ಒಂದು ಗಂಡು ಹೆಣ್ಣು ಸೇರೋದನ್ನ ನೋಡಿಬಿಟ್ಟು ಅವನಲ್ಲೂ ಕೂಡ ಆ ಒಂದು ಆಸೆ ಜಾಗೃತವಾಗಿ ನಾನು ಆ ರೀತಿ ಇರಬೇಕು ಅಂತ ಅವನೇನು ಮಾಡ್ತಾನೆ, ಆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಅದು ನನಗೆ ಬೇಕು ಅನ್ನುವಂಥ ಆಸೆಯಿಂದ ಏನು ಮಾಡ್ತಾನೆ, ಆ ಒಂದು ವೇಶ್ಯೆಯ ಸಹವಾಸವನ್ನು ಮಾಡಿ ಅವನು ಕಂಪ್ಲೀಟ್ ಪತನ ಹೊಂದಿಬಿಡ್ತಾನೆ. ಅವನಲ್ಲಿ ಆ ಒಂದು ಆಸೆ ಬಂದ ಕಾರಣದಿಂದ ಅವನು ಕಂಪ್ಲೀಟಾಗಿ ತನ್ನ ಶ್ರೇಯಸ್ಸಿನ ಮಾರ್ಗವನ್ನು ಬಿಟ್ಟು ನರಕಕ್ಕೆ ಹೋಗುವಂಥ ಒಂದು ಮಾರ್ಗವನ್ನು ಹಿಡಿದು ಬಿಡ್ತಾನೆ. ತುಂಬ ಚೆನ್ನಾಗಿದೆ ಅದು, ದೊಡ್ಡ ಕತೆ ಅದು. ಯಾರಿಗಾದರೂ ಆಸಕ್ತಿ ಇದ್ದರೆ ಅದು ಭಾಗವತದಲ್ಲಿರುತ್ತೆ, ಅಲ್ಲಿ ನೀವು ತಿಳ್ಕೊಬೋದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಅಂದರೆ ಹೇಗೆ ನಾವು ನಮ್ಮ ಜೀವನದಲ್ಲಿ ಶ್ರೇಯೋ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಆಸೆ, ಆಕಾಂಕ್ಷೆಗಳು, ಕಾಮ, ಕ್ರೋಧ, ಲೋಭ, ರಾಗ, ದ್ವೇಷ ಇಂಥವೆಲ್ಲ ಬಂದಾಗ ಆ ಮಾರ್ಗದಿಂದ ನಮ್ಮನ್ನು ಹೇಗೆ ಕೆಳಗಡೆ ತಳ್ಳುತ್ತೆ ಅನ್ನೋದಕ್ಕೆ ಅದು ತುಂಬ ಒಳ್ಳೆಯ ಎಕ್ಸಾಂಪಲ್ ಅದು. ಆಯಿತಾ, ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.